ನಮಸ್ಕಾರ ಸ್ನೇಹಿತರೆ, ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಈ ಬ್ಲೂ LED ಲೈಟ್ ಇಲ್ಲ ಅಂದಿದ್ರೆ ಇವತ್ತು ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಡಿಸ್ಪ್ಲೇಗಳಾಗಿರ್ಬೋದು, LED ಟಿವಿಗಳಾಗಿರ್ಬೋದು, ಸಿಗ್ನಲ್ ಲೈಟ್ಸ್ಗಳಾಗಿರ್ಬೋದು, ಇದು ಯಾವುದು ಕೂಡ ಇರ್ತಿರಲಿಲ್ಲ. ಇದರ ಎಲ್ಲ ಡಿಸ್ಪ್ಲೇಯನ್ನು ತಯಾರಿಸೋಕ್ಕೆ ಈ ಬ್ಲೂ ಲೈಟ್ ಬೇಕೇ ಬೇಕು. ಈ ಬ್ಲೂ ಲೈಟ್ ಇಂದನೇ ಇದರ ಡಿಸ್ಪ್ಲೇಗಳನ್ನು ತಯಾರಿಸ್ತಾರೆ. ಈ ಬ್ಲೂ LED ಲೈಟ್ ಕಂಡುಹಿಡಿಯೋಕ್ಕೆ ಸುಮಾರು 30 ವರ್ಷಗಳ ಕಾಲ ಸಂಶೋಧನೆ ನಡೀತು. ದೊಡ್ಡ ದೊಡ್ಡ ಕಂಪನಿಗಳನ್ನು ಇದನ್ನು ತಯಾರಿಸಬೇಕು ಅಂತ ಬಯಸಿದ್ರು. ಆ ಕಂಪನಿಗಳು ಕೂಡ ವಿಫಲ ಕೂಡ ಆಯಿತು. ನಂತರ ಈ ಬ್ಲೂ ಲೈಟನ್ನು ಒಬ್ಬರು ಕಂಡುಹಿಡಿತಾರೆ. ಮೊದಲಿಗೆ ರೆಡ್ ಲೈಟನ್ನು ಕಂಡುಹಿಡಿದ್ರು, ನಂತರ ಗ್ರೀನ್ ಲೈಟನ್ನು ಕಂಡುಹಿಡಿದ್ರು, ನಂತರ ಬ್ಲೂ ಲೈಟನ್ನು ಕಂಡುಹಿಡಿದ್ರು, ಅದರ ನಂತರ ವೈಟ್ LED ಲೈಟ್ಗಳನ್ನು ಕಂಡುಹಿಡಿದ್ರು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. 1962ರಲ್ಲಿ ಮೊದಲಿಗೆ ರೆಡ್ LED ಲೈಟ್ನ ಕಂಡುಹಿಡ್ತಾರೆ. ಅದರ ನಂತರ 5 ವರ್ಷಗಳ ಮತ್ತೆ ಪ್ರಯತ್ನ ಪಟ್ಟು 1967ರಲ್ಲಿ ಗ್ರೀನ್ LED ಲೈಟ್ ಅನ್ನ ಕಂಡುಹಿಡಿತಾರೆ. ಅದರ ನಂತರ ಬ್ಲೂ ಲೈಟ್ ಅನ್ನ ಕಂಡುಹಿಡಿಬೇಕಂತ ಅನೇಕ ಜನರು ಪ್ರಯತ್ನ ಪಡ್ತಾರೆ. ಅನೇಕ ಕಂಪನಿಗಳು ಕೂಡ ಅದಕ್ಕೆ ಪ್ರಯತ್ನ ಪಡುತ್ತೆ. ಅದರಲ್ಲಿ ಸೋನಿ ಕಂಪನಿ ಆಗಿರ್ಬೋದು, IBM ಕಂಪನಿಗಳಾಗಿರ್ಬೋದು, ಈ ಕಂಪನಿಗಳು ಆ ಬ್ಲೂ LED ಲೈಟ್ ಅನ್ನ ಕಂಡುಹಿಡಿಬೇಕಂತ ನಿರಂತರವಾಗಿ ಪ್ರಯತ್ನ ಪಡ್ತಾರೆ. ಅವರ ಪ್ರಯತ್ನ ಫಲಿಸಲ್ಲ. ನಂತರ ದೀರ್ಘಕಾಲದ 30 ವರ್ಷದ ಸಂಶೋಧನೆಯ ಬಳಿಕ ಒಬ್ಬರು ವಿಜ್ಞಾನಿ ಸೂಜಿ ನಕಾಮುರಾ ಅನ್ನುವ ವಿಜ್ಞಾನಿ ಈ ಬ್ಲೂ ಲೈಟ್ ಅನ್ನ ಕಂಡುಹಿಡಿತಾರೆ. ಈ ಬ್ಲೂ ಲೈಟ್ ಅನ್ನ ಕಂಡುಹಿಡಿದ ನಂತರ ರೆಡ್ ಲೈಟು, ಗ್ರೀನ್ ಲೈಟು, ಬ್ಲೂ ಲೈಟು ಇದನ್ನ ಬಳಸಿಕೊಂಡು ವೈಟ್ LED ಲೈಟ್ ಅನ್ನ ಕಂಡುಹಿಡಿತಾರೆ. ಇವತ್ತು ಮಾರ್ಕೆಟ್ ಅಲ್ಲಿರುವ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, LED ಟಿವಿಗಳಾಗಿರ್ಬೋದು, ಇದರ ಎಲ್ಲ ಡಿಸ್ಪ್ಲೇಗಳನ್ನ ತಯಾರಿಸೋಕೆ ಈ ಬ್ಲೂ ಲೈಟ್ ತುಂಬಾ ಇಂಪಾರ್ಟೆಂಟ್ ಭಾಗವಾಗಿದೆ. ಈ ಬ್ಲೂ ಲೈಟ್ ಕಂಡುಹಿಡಿದ ನಂತರನೇ ಈ ಡಿಸ್ಪ್ಲೇಗಳ ತಯಾರಿಕೆಯ ಪ್ರಾರಂಭವಾಯಿತು ಅಂತ ಹೇಳ್ತಾ, ವಿಜ್ಞಾನಕ್ಕೆ ಅಸಾಧ್ಯವಾದದ್ದು ಯಾವುದಿಲ್ಲ, ಆದ್ರೆ ಆ ವಿಜ್ಞಾನ ಅಸಾಧ್ಯವಾದದನ್ನ ಸಾಧಿಸಿ ತೋರ್ಸೋಕೆ ಕೆಲವು ಸಮಯಗಳು ಬೇಕಾಗತ್ತೆ. ಆ ಸಮಯದ ಜೊತೆಗೆ ಸಂಶೋಧನೆಯ ಪ್ರಯತ್ನ ನಿರಂತರವಾಗಿದ್ದಾಗ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿಸಕ್ಕೆ ವಿಜ್ಞಾನದಿಂದ ಸಾಧಿಸಿ ಅಂತ. ಇನ್ನು ಅತಿ ಶೀಘ್ರದಲ್ಲೇ ನಮ್ಮ ದೇಶದಲ್ಲಿ ಸ್ಟಾರ್ ಲಿಂಕ್ ಬರುತ್ತೆ. ಈ ಸ್ಟಾರ್ ಲಿಂಕ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಇದೊಂದು ಸ್ಯಾಟಲೈಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದರಿಂದ ಉಪಯೋಗ ಕೂಡ ಅಷ್ಟೇ ಇದೆ, ಅಷ್ಟೇ ಅಪಯೋಗ ಕೂಡ ಇದೆ. ಹೇಗೆ ಉಪಯೋಗ ಅಂದ್ರೆ, ಈಗ ನಾವು ಮೊಬೈಲ್ ಟವರ್ಗಳಿಗೆ ಅಲ್ಲಲ್ಲಿ ಟವರ್ಗಳನ್ನು ನಾವು ನಿರ್ಮಿಸಬೇಕಾಗತ್ತೆ. ಆದರೆ ಈ ಸ್ಟಾರ್ ಲಿಂಕ್ ಬಂದ ನಂತರ ಆ ಟವರ್ಗಳ ಅವಶ್ಯಕತೆ ಇರಲ್ಲ. ಆ ಟವರ್ಗಳ ಅವಶ್ಯಕತೆ ಇಲ್ಲದೇನೆ ಸ್ಯಾಟಲೈಟ್ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಆದರೆ ಇದರಿಂದ ಅಪಾಯಕಾರಿ ಯಾವುದಂದ್ರೆ, ಈಗ ಎಲ್ಲಾದ್ರೂ ಒಂದು ಕಡೆ ಒಂದು ಕ್ರೈಮ್ ನಡೀತಾ ಅಂದ್ರೆ ಆ ಕ್ರೈಮ್ ಮಾಡಿದವರನ್ನ ನಾವು ಯಾವ ರೀತಿ ಪತ್ತೆ ಹಚ್ತೀವಿ ಅಂದ್ರೆ, ಲೊಕೇಶನ್ ಟ್ರೇಸ್ ಮಾಡೋದ್ರ ಮೂಲಕ ಆ ಅಪರಾಧಿಗಳನ್ನ ನಾವು ಹಿಡಿತೀವಿ. ಆ ಲೊಕೇಶನ್ ಟ್ರೇಸ್ ಮಾಡಕ್ಕೆ ಯಾವ ರೀತಿ ನಾವು ಆ ಲೊಕೇಶನ್ ಅನ್ನ ಕಂಡುಹಿಡಿತೀವಿ ಅಂದ್ರೆ, ಈ ಟವರ್ಗಳ ಮೂಲಕನೇ ಆ ಲೊಕೇಶನ್ ಗಳನ್ನ ನಾವು ಕಂಡುಹಿಡಿತೀವಿ. ಯಾವ ಲೊಕೇಶನ್ ಎಲ್ಲಿ ಅಂತ ಆ ಟವರ್ಗಳು ನಮಗೆ ತೋರಿಸ್ಕೊಡುತ್ತೆ. ಅದರ ಮೂಲಕ ನಾವು ಅದನ್ನ ಕಂಡುಹಿಡಿಯಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಈ ಸ್ಟಾರ್ ಲಿಂಕ್ ಬಂದ ನಂತರ ಆ ಲೊಕೇಶನ್ ಅನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟವಾಗುತ್ತೆ. ಇದು ಸ್ಯಾಟಲೈಟ್ ರೂಪದಲ್ಲಿ ಕೆಲಸ ಮಾಡೋದ್ರಿಂದ ಆ ಟವರ್ ನಲ್ಲಿ ಸಿಗುತ್ತಿದ್ದಂತ ಇನ್ಫಾರ್ಮೇಶನ್ಗಳು ಇದು ಎಷ್ಟು ಮಟ್ಟಿಗೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಕಟವಾದ ವಿವರಗಳು ಬಂದಿಲ್ಲ. ಮೇಲ್ನೋಟಕ್ಕೆ ಈ ವಿಚಾರದ ಬಗ್ಗೆ ತಿಳ್ಕೊಂಡಾಗ ಆ ಲೊಕೇಶನ್ ಟ್ರೇಸ್ ಮಾಡಕ್ಕೆ ತುಂಬಾ ಕಷ್ಟಕರವಾಗುತ್ತೆ. ಆ ರೀತಿಯಾದಂತ ಆಪ್ಷನ್ಗಳು ಇದರಲ್ಲಿ ಇರುವುದು ಕಷ್ಟಕರ ಅಂತಾನೆ ಸ್ಟಾರ್ ಲಿಂಕ್ ನ ವ್ಯವಸ್ಥೆಯಲ್ಲಿ ಹೇಳಲಾಗ್ತದೆ. ಮುಂದಿನ ದಿನಗಳಲ್ಲಿ ಇದು ನಮ್ಮ ದೇಶಕ್ಕೆ ಬಂದಾಗ ಈಗ ಯಾವ ರೀತಿ ನಾವು ಟವರ್ ನ ಮೂಲಕ ಲೊಕೇಶನ್ ಟ್ರೇಸ್ ಮಾಡ್ತೀವೋ, ಕಂಡುಹಿಡಿತೀವೋ, ಅದೇ ರೀತಿಯಾದಂತ ಕೆಲಸಗಳು ಈ ಸ್ಟಾರ್ ಲಿಂಕ್ ಕೂಡ ಮಾಡ್ಲಿ ಅನ್ನೋದೇ ನಮ್ಮ ಉದ್ದೇಶವಾಗಿದೆ. ವಿಡಿಯೋನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ, ಇಂಥ ಅನೇಕ ಉತ್ತಮವಾದಂತ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.